ಡಯಾಬಿಟಿಸ್ ಅನ್ನೋದು ಕಾಯಿಲೆನಾ? ಒಂದು ಯಕ್ಷ ಪ್ರಶ್ನೆ. ಕಾಯಿಲೆನಾ ಅಂತ ಕೇಳಿದ್ರೆ, ನನ್ನನ್ನು ಕೇಳಿದ್ರೆ ಕಾಯಿಲೆ ಅಲ್ಲ. ಎಲ್ಲರೂ ಅಂದ್ಕೊಂಡಿರೋದು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಸ್ಪೆಷಲಿಸ್ಟ್ ಅವರು ಏನೋ ನೋಡ್ಬಿಟ್ಟು ಮಾತ್ರೆ ಬರ್ಕೊಟ್ಬಿಡ್ತಾರೆ, ನಾನು ಸರಿ ಹೋಗ್ಬಿಡ್ತೀನಿ ಅಂತ. ದೊಡ್ಡ ತಪ್ಪು. ಆನುವಂಶಿಕತೆ ಏನಾದ್ರು ಹೇಳ್ತೀವಲ್ಲ ಅದ್ರಲ್ಲಿ ಬರುತ್ತೆ ಅಂತ. ಇವಾಗ ಏನಾಗಿದೆ, ವಾಯು ಮಾಲಿನ್ಯ, ಊಟದ ಟಾಕ್ಸಿಸಿಟಿ, ಅದರಲ್ಲೂ ಸಕ್ಕರೆ ಕಾಯಿಲೆ ಬಹಳ ಮೇಲಕ್ಕೆ ಹೋಗ್ತಿದೆ. ಡಯಟ್ ಈಸ್ ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್, ಆ್ಯಂಡ್ ವಾಟ್ ಯುವರ್ ಏನ್ಸಿಸ್ಟರ್ಸ್ ವರ್ ಈಟಿಂಗ್. ಇವು ಮೂರನ್ನು ಇಟ್ಕೋಬೇಕು. ಡಯಾಬಿಟಿಸ್ ಬರಲಿಕ್ಕೆ ಕಾರ್ಬೋಹೈಡ್ರೇಟೇ ಕಾರಣ, ಆದ್ದರಿಂದ ಜಾಸ್ತಿ ಆಗುತ್ತೆ, ಕಡಿಮೆ ಮಾಡಿದ್ರೆ ಡಯಾಬಿಟಿಸ್ ಬರಲ್ಲ ಅಂತ ಹೇಳಿ ಇದನ್ನು ಅರ್ಧ ಸತ್ಯ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಎ ಫ್ಯಾಕ್ಟ್, ಇಟ್ ಈಸ್ ಎ ಫ್ಯಾಕ್ಟಾಯ್ಡ್. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ, RJ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಭಾಳ ವಿಶೇಷವಾದಂಥ ಅತಿಥಿ ನನ್ನ ಜೊತೆ ಇದ್ದಾರೆ, ಡಾಕ್ಟರ್ ಶೇಖರ್ ಅಂತ. ಡಾಕ್ಟರ್ ಶೇಖರ್ ಕೇವಲ ಅವ್ರನ್ನ ಮಧುಮೇಹ ತಜ್ಞರು ಅಂತ ಹೇಳಿದರೆ ಒಂದು ಯಾವುದೋ ಒಂದು ಚೌಕಟ್ಟಿಗೆ ಸಿಲುಕಿಸಿದ ಹಾಗೆ ಆಗತ್ತೆ, ಒಂದು ವ್ಯಾಪ್ತಿಗೆ ಅವರನ್ನು ಸಿಲುಕಿಸಿದ ಹಾಗೆ ಆಗತ್ತೆ. ಅದನ್ನು ಮೀರಿದಂಥ ಒಬ್ಬ ಉತ್ಪ್ರೇಕ್ಷೆ ಅನ್ನಿಸ್ತಲ್ಲ, ಒಬ್ಬ ಆಧ್ಯಾತ್ಮಿ, ಒಬ್ಬ ಸಮಾಜಮುಖಿ, ಒಬ್ಬ ಅದ್ಭುತವಾದಂಥ ಆಡಳಿತಗಾರ, ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಪತಿಗಳು. ಇದೆಲ್ಲವನ್ನೂ ಮೀರಿ ನಮ್ಮಂಥ ಜನಸಾಮಾನ್ಯರಿಗೆ ವೈದ್ಯಕೀಯವನ್ನು ಅರ್ಥೈಸಿಕೊಡಬಲ್ಲಂಥ ಆಪದ್ಬಂಧು ಮಿತ್ರ ನನ್ನ ಜೊತೆ ಡಾಕ್ಟರ್ ಶೇಖರ್. ನಮಸ್ಕಾರ ಸರ್. ನಮಸ್ಕಾರ. ಜೈ ಶ್ರೀ ಗುರುದೇವ್. ಸರ್, ಇತ್ತೀಚೆಗೆ ಆಡಳಿತದಲ್ಲಿ ಭಾಳ ಬ್ಯುಸಿ ಆಗಿಬಿಟ್ರಿ ನೀವು. ಮುಂಚೆ ಡಯಾಬಿಟಿಸು ಅಂತ ಲೆಕ್ಚರ್ಗಳನ್ನ, ಸೆಮಿನಾರ್ಗಳನ್ನು ನೋಡ್ತಾ ಇದ್ವಿ. ಈಚೆಗೆ ಆದಿಚುಂಚನಗಿರಿಗೆ ಹೋದ್ಮೇಲೆ ಒಬ್ಬ ಆಡಳಿತಗಾರ ಆಗಿಬಿಟ್ರಿ. ಹೇಗೆ ಹೇಳಬೇಕು ಅಂದರೆ, ನಾನು ಬಯಸಿ ಬಂದಿದ್ದಲ್ಲ. ನಾನು ನಿಮಗೆ ಅವಾಗ ಹೇಳ್ತಾ ಇರ್ತೀನಿ, ನಾನು ಐ ಆಮ್ ಸಪೋಸ್ ಟು ಬಿ ಎನ್ ಎಕ್ಸಲೆಂಟ್ ಡಾಕ್ಟರ್ ಆ್ಯಂಡ್ ಪ್ರಾಬಬ್ಲಿ ಎನ್ ಎಕ್ಸಲೆಂಟ್ ಟೀಚರ್. ಬಟ್ ನಮ್ಮ ಸ್ವಾಮೀಜಿ ಅಂತ ಹೇಳ್ತೀವಲ್ಲ, ಚಾನ್ಸಲರ್, ಹಾನರಬಲ್ ಚಾನ್ಸಲರ್, ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಿದ್ದಾರೆ, ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿ ಅವರು, ನನ್ನಲ್ಲಿ ಈ ಅಡ್ಮಿನಿಸ್ಟ್ರೇಷನ್ ಪವರ್ ಇದೆಯೇನೋ ಅಂತ ಹೇಳಿ ನನ್ನನ್ನು ತಗೊಂಬಂದು ಅಲ್ಲಿ ಮಾಡಪ್ಪ ಕೆಲಸ ಅಂತ ಮಾಡಿದ್ರು. ಮಾಡ್ಕೊಂಡು ಹೋಗ್ತಿದ್ದೀನಿ. ಐ ಡೋಂಟ್ ನೋ ಇಫ್ ಐ ಆಮ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ಬಟ್ ಪ್ರಾಬಬ್ಲಿ ಐ ಹ್ಯಾವ್ ಟರ್ನ್ಡ್ ಔಟ್ ಟು ಬಿ ಎ ಗುಡ್ ವುಮನ್. ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ತಮ್ಮ ಆಡಳಿತದ ಸತ್ವ ಪರೀಕ್ಷೆ ಅಂತ. ಕರೆಕ್ಟ್ ಸರ್, ಇದರಿಂದ ಮಧುಮೇಹ ರೋಗಿಗಳಿಗೆ ಭಾಳ ದೊಡ್ಡ ನಷ್ಟ ಅಂತ ನಾನು ಪರಿಭಾವಿಸ್ತೀನಿ. ಇಲ್ಲ, ನಾನು ಹೇಳ್ತೀನಿ, ನಿಮಗೆ ಹೇಗೆ ಹೇಳಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಾಗಿದೆ ನಾನು. ಯಾತಕ್ಕೆ ಅಂದರೆ, ಮಧುಮೇಹ ಅಂತ ಹೇಳ್ತೀವಲ್ಲ, ಮಧುಮೇಹ ಅಂದರೆ ಸುಮಾರು ಜನಕ್ಕೆ ಅರ್ಥವೇ ಆಗಲ್ಲ. ಡಯಾಬಿಟಿಸ್ ಅಂದರೆ ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ. ಡಯಾಬಿಟಿಸ್ ಅನ್ನೋದು ಕಾಯಿಲೆನಾ? ಒಂದು ಯಕ್ಷ ಪ್ರಶ್ನೆ. ಕಾಯಿಲೆನಾ ಅಂತ ಕೇಳಿದ್ರೆ, ನನ್ನನ್ನು ಕೇಳಿದ್ರೆ ಕಾಯಿಲೆ ಅಲ್ಲ. ಇಟ್ಸ್ ಎ ಚೇಂಜ್ ಇನ್ ಯುವರ್ ಲೈಫ್ ಸ್ಟೈಲ್ ಅಷ್ಟೆ. ನಮ್ಮೆಲ್ರಿಗೂ ರಕ್ತ ಇದೆ, ರಕ್ತದಲ್ಲಿ ಸಕ್ಕರೆ ಅಂತ ಹೇಳ್ತೀವಲ್ಲ, ಬ್ಲಡ್ ಗ್ಲೂಕೋಸ್ ಅಂತ ಎಲ್ರಿಗೂ ಇರುತ್ತೆ. ಏರುಪೇರಾದರೆ ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ತೀವಿ. ಯಾತಕ್ಕೆ ಬಂದಿದೆ ಅಂದ್ಕೊಂಡು ಎಲ್ಲರೂ ತಲೆ ಕೆಡ್ಸ್ಕೋತಾರೆ ಅಲ್ವಾ? ಹೌದು. ಏನೋ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್, ವಯಸ್ಸಾಗ್ತಾ ಬಂದಿದೆ, ತಂದೆ ತಾಯಿಗಳಿಗಿದೆ, ಕೆಟ್ಟ ಅಭ್ಯಾಸಗಳು ಅಥವಾ ಒಳ್ಳೆಯ ಅಭ್ಯಾಸಗಳು, ಏನೇನೋ ಊಟ ಮಾಡ್ತೀವಿ, ಸೆಡೆಂಟ್ರಿ ಆ್ಯಕ್ಟ್, ಏನೇನೋ ಹೇಳ್ತೀವಿ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ, ಎವ್ರಿಬಡಿ ಹೂ ಗೆಟ್ಸ್ ಬಾರ್ನ್ ಇನ್ ಟು ದಿಸ್ ಕಂಟ್ರಿ ಹ್ಯಾಸ್ ದಿ ಪೊಟೆನ್ಷಿಯಲ್ ಟು ಬಿಕಮ್ ಎ ಡಯಾಬಿಟಿಕ್. ಇದನ್ನು ಅರ್ಥ ಮಾಡ್ಕೋಬೇಕು. ಹೌದಾ? ಯಾತಕ್ಕೆ ಅಂತ ಒಂದು ಸಣ್ಣ ಇದು ಹೇಳ್ತೀವಿ. ಹೌ ಡು ಐ ಸೇ ಎನ್ ಎಕ್ಸ್ಪ್ಲನೇಷನ್ ಐ ಟ್ರೈ ಟು ಗಿವ್ ಯು. ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಎಷ್ಟಿತ್ತು ಗೊತ್ತಾ ನಿಮಗೆ? ಇಲ್ಲ. 40 ವರ್ಷ, 42 ವರ್ಷ ಅಷ್ಟೇ. ಸುಮಾರು ಜನ 40 ವರ್ಷಕ್ಕೆ ಸತ್ತೋಗ್ಬಿಡೋರು. ಇವತ್ತು 70 ವರ್ಷ ಇದೆ. ಗಂಡಸರಿಗೆ 69ರಿಂದ 70, ಹೆಂಗಸರಿಗೆ 72. ಹೆಂಗಸರು ಇನ್ನೂ ಹೆಚ್ಚು ಜೀವನ ಮಾಡ್ತಾರೆ. 30 ವರ್ಷ ಸೇರಿಕೊಂಡಿದೆ ನಮ್ಮ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಲ್ಲ. ಇದು ಯಾತಕ್ಕೆ ಅಂತ ನೋಡಿದ್ರೆ, ಆಗಿನ ಕಾಲದಲ್ಲಿ ಕಾಲ್ರಾ, ಪ್ಲೇಗ್, ನ್ಯೂಮೋನಿಯಾ, ವೈರಸ್ದು ಇದು ಬಂದ್ಬಿಟ್ಟು ಸತ್ತೋಗ್ಬಿಡೋರು. ಚಿಕ್ಕ ಅವ್ರನ್ನ ವಯಸ್ಸಿನಲ್ಲೇ ಸತ್ತೋಗೋರು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಹೊರಟೋಗಿರೋರು. ಈಗ ಹಾಗಲ್ಲ.
ನಾವು ವಿ ಹ್ಯಾವ್ ಎಫೆಕ್ಟಿವ್ಲಿ ಕಂಟ್ರೋಲ್ಡ್ ಇನ್ಫೆಕ್ಷನ್ಸ್. ಕಾಲರದಿಂದ ಸಾಯೋದು ಕೇಳಿದ್ದೀರಾ? ಇಲ್ಲ. ನ್ಯೂಮೋನಿಯಾ ಇಲ್ಲವೇ ಇಲ್ಲ. ಪ್ಲೇಗ್ ಅಂತ ಕೇಳೇ ಇಲ್ಲ ಇವಾಗ. ಅದನ್ನೆಲ್ಲ ಕಡಿಮೆ ಮಾಡಿದಾಗ ಜನ ಹೆಚ್ಚು ವರ್ಷಗಳು ಜೀವನ ಮಾಡ್ತಾರೆ. ವರ್ಷ ಹೆಚ್ಚಾಗ್ತಾ ಇದ್ದಂಗೆ ಬಿಳಿ ಕೂದಲು, ತಲೆಯಲ್ಲಿ ಕೂದಲಿಲ್ಲ ಅಂದಂಗೆ ಇಂಟರ್ನಲ್ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಹಾರ್ಮೋನಲ್ ಡಿಸ್ಬ್ಯಾಲೆನ್ಸ್ ಅಕ್ಕರಾಗಿ ಡಯಾಬಿಟಿಸ್ ಅನ್ನೋದು ಒಂದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ನನ್ನ ಪೇಷಂಟ್ಗಳು. ಅದಕ್ಕೆ ಹೆದರ್ಕೋಬೇಡಿ, ಕಾಯಿಲೆ ಅಂತ ಹೆದರಬೇಡಿ. ನಿಮ್ಮ ವಯಸ್ಸು ಆಗ್ತಾ ಇದು ಬರುತ್ತೆ. ಅದಕ್ಕೆ ಏನೇನೋ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ವಲ್ಲ, ತಂದೆ ತಾಯಿಗಳಿಗಿತ್ತು, ವಂಶ ಪಾರಂಪರ್ಯ ಇದೆ, ನೀವು ಸೆಡೆಂಟ್ರಿ ಆ್ಯಕ್ಟಿವಿಟಿ, ದಪ್ಪ ಆಗಿಬಿಟ್ಟಿದ್ದೀರಾ, ಎಕ್ಸೆಟ್ರಾ. ಆದರೆ ಹೆಚ್ಚು ವರ್ಷ ಜೀವನ ಮಾಡಿದ್ರೆ, ಇವಾಗ ಅದಕ್ಕೆ ನಾನು ಕ್ಯುಮ್ಯುಲೇಟಿವ್ ರಿಸ್ಕ್ ಅಂತ ಹೇಳ್ಕೊಡ್ತಿದ್ದೆ ನನ್ನ ಪೋಸ್ಟ್ ಗ್ರ್ಯಾಜುಯೇಟ್ಸ್ಗೆ. ಏನು, 10 ವರ್ಷ ಆಗಿರೋ ಮಕ್ಕಳುಗಳಿಗೆ ಎಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ಹುಡ್ಕೊಂಬಂದ್ರೆ 1 ಲಕ್ಷದಲ್ಲಿ ಒಬ್ರಿಗೋ ಇಬ್ರಿಗೋ, ಅಥವಾ 10,000ದಲ್ಲಿ ಒಬ್ರಿಗೆ ಇರ್ಬೋದು ಅಂತ. 30 ವರ್ಷದವ್ರಿಗೆ 1,000 ಜನರಲ್ಲಿ 10 ಜನಕ್ಕಿರುತ್ತೆ. 50 ವರ್ಷದವ್ರಿಗೆ 100 ಜನದಲ್ಲಿ 10 ಜನಕ್ಕಿರುತ್ತೆ. 80 ವರ್ಷದವ್ರಿಗೆ ಇಬ್ಬರಲ್ಲಿ ಒಬ್ರಿಗೆ ಇರುತ್ತೆ. ಅಂದರೆ ಕ್ಯುಮ್ಯುಲೇಟಿವ್ ರಿಸ್ಕ್ ಇನ್ಕ್ರೀಸಸ್ ಆ್ಯಸ್ ಯು ಗ್ರೋ ಓಲ್ಡ್. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಬೋದು. ಇದು ಒಂದು. ಎರಡನೇದು, ಸಕ್ಕರೆ ಕಾಯಿಲೆ ಬಂದ್ಬಿಡ್ತು, ಟ್ರಿಪಲ್ ರೆಸ್ಪಾನ್ಸ್ ಅಂತ ಹೇಳ್ತೀನಿ ನಾನು. ಫಸ್ಟು ಬಂತು ಅಂದ ತಕ್ಷಣ ಆ್ಯಂಗ್ಸೈಟಿ. ಅಯ್ಯಯ್ಯೋ, ಮೀಡಿಯಾದಲ್ಲಿ ಡಾಕ್ಟರ್ ಶೇಖರ್ ಹೇಳಿದ್ರು ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ಆ್ಯಂಗ್ಸೈಟಿ ಇನ್ಕ್ರೀಸ್ ಆಗುತ್ತೆ. 3 ತಿಂಗಳು 6 ತಿಂಗಳಾದ್ಮೇಲೆ ಸುಳ್ಳು ಹೇಳಿದ್ರು ಡಾಕ್ಟ್ರು ಗೊತ್ತಾಗುತ್ತೆ. ಯಾಕೆಂದರೆ ಏನೂ ಆಗಲ್ಲ, ಕಿಡ್ನಿನೂ ಫೇಲ್ ಆಗಲ್ಲ, ಹಾರ್ಟ್ ಅಟ್ಯಾಕು ಆಗಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ತೊಂದರೆನೂ ಇಲ್ಲ, ಕಾಲು ಜುಮ್ ಅನ್ನಲ್ಲ. ಸೊ ದೇ ಬಿಕಮ್ ನಾರ್ಮಲ್. ಆಮೇಲಿಂದ ಏನಾಗುತ್ತೆ, ಒಂಚೂರು ಕಾಲು ಚುಮ್ ಒಂಚೂರು ಆಗುತ್ತೆ, ಅವ್ರು ಹಿಂಗೆ ಹೇಳಿದ್ರು ಅಂತ ಡಿಪ್ರೆಷನ್ ಶುರು ಆಗುತ್ತೆ. ದೆನ್ ದೇ ಕಮ್ ಬ್ಯಾಕ್. ದಿಸ್ ಇಸ್ ಕಾಲ್ಡ್ ಟ್ರಿಪಲ್ ರೆಸ್ಪಾನ್ಸ್. ಆ್ಯಂಗ್ಸೈಟಿ, ಇವತ್ತು ಸಕ್ಕರೆ ಕಾಯಿಲೆ ಅಂದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಆಗಲ್ಲ. ಆದರೆ ಸಕ್ಕರೆ ಕಾಯಿಲೆ ಅಂತ ಡಿಟೆಕ್ಟ್ ಆದಮೇಲಿಂದ ನೀವು ಹೇಗೆ ನೋಡ್ಕೋತೀರ ಅನ್ನೋದ್ರ ಮೇಲೆ ನಿಮ್ಮ ಆ್ಯಂಗ್ಸೈಟಿ ಲೆವೆಲು ಎಲ್ಲ ಕಡಿಮೆ ಬರುತ್ತೆ ಅಂತ ನನ್ನ ಪೇಷಂಟ್ಸ್ಗಳನ್ನ ನಾನು ಹೇಳ್ತೀನಿ. ಹೇಗೆ ಜೀವನ ನೋಡ್ಕೋಬೇಕು ಅಂದರೆ, ಎಲ್ಲರೂ ಅಂದ್ಕೊಂಡಿರೋದು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಸ್ಪೆಷಲಿಸ್ಟ್ ಅವರು ಏನೋ ನೋಡ್ಬಿಟ್ಟು ಮಾತ್ರೆ ಬರ್ಕೊಟ್ಬಿಡ್ತಾರೆ, ನಾನು ಸರಿ ಹೋಗ್ಬಿಡ್ತೀನಿ ಅಂತ. ದೊಡ್ಡ ತಪ್ಪು. ಸಕ್ಕರೆ ಕಾಯಿಲೆ ಬಂದವರು ಮಾತ್ರೆಗಳನ್ನ ನಾನು ಕಂಟ್ರೋಲ್ ಮಾಡ್ಕೊಡ್ತೀನಿ ಅಂದರೆ ದೊಡ್ಡ ತಪ್ಪು. ಅದಕ್ಕೆ ನಾವು ಹೇಳ್ತೀವಿ, ಆಯುರ್ವೇದದಲ್ಲಿ ಆಗಲೇ ಹೇಳಿದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಸನಾತನ ಧರ್ಮ ಅಂತ ನಾವು ಹೇಳ್ತೀವಲ್ಲ, ನಾನು ರಿಲಿಜಿಯನ್ ಪ್ರಾಕ್ಟೀಸ್ ಮಾಡ್ತಿಲ್ಲ. ಸನಾತನ ಧರ್ಮದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅಂತ ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಆಯುರ್ವೇದ, ದಿ ಹೆಲ್ತ್ ಕಾಂಪೊನೆಂಟ್ ಆಫ್ ಅವರ್ ವೇದಗಳಲ್ಲಿ ಏನಂತ ಹೇಳಿದೆ, 4 ಇದೆ, ಅದರಲ್ಲಿ 3 ಹೇಳ್ತೀನಿ. ಆಹಾರ, ವಿಹಾರ, ವಿಚಾರ. ಆಹಾರ ಅಂದ್ರೇನು? ಡಯಟ್. ವಿಹಾರ ಅಂದ್ರೇನು? ಎಕ್ಸಸೈಸ್. ವಿಚಾರ ಅಂದ್ರೇನು? ತಲೆ ಕೆಡಿಸ್ಕೊಳ್ಳೋದು. ದಟ್ಸ್ ವಾಟ್ ವಿ ಆರ್ ಟೆಲ್ಲಿಂಗ್ ನೌ. ಫಾರ್ ದ ಲಾಸ್ಟ್ 40 years, ಸೋ ಕಾಲ್ಡ್ ಮಾಡರ್ನ್ ಮೆಡಿಸಿನ್, ವಾಟ್ ಐ ಪ್ರಾಕ್ಟೀಸ್, ಡಯಟ್, ಎಕ್ಸಸೈಸ್ ಆ್ಯಂಡ್ ಸ್ಟ್ರೆಸ್. ಆಗಲೇ ಬರೆದಿಟ್ಟಿದ್ರು, ನಾವು ಅದು ನೋಡ್ಕೊಂಡಿಲ್ಲ. ಅದ್ರ ಜೊತೆಗೆ ನಿದ್ರೆ ಚೆನ್ನಾಗಿದೆ ಆಯುರ್ವೇದದಲ್ಲಿ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಕ್ಕರೆ ಕಾಯಿಲೆ ಬೇಗನೆ ಕಂಟ್ರೋಲ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಹೇಳ್ಕೊಂಡು ಬಂದಿದ್ದೀನಿ 35 ವರ್ಷದಿಂದ, ಇದೇ ಮಾತು ಹೇಳ್ಕೊಂಡು ಬಂದಿದ್ದೀನಿ. ಕಾಯಿಲೆ ಅಲ್ಲ ಅಂತ ನೀವು ಹೇಳಿದ ಮೇಲೆ ಮಾತ್ರೆ ಯಾಕೆ ತಗೋಬೇಕು ಅಂತ ಕಂಟ್ರೋಲ್ ಬರಲಿಲ್ಲ ಅಂದರೆ, ಇವಾಗ 100 ಜನದಲ್ಲಿ ನಾನು ಹೇಳ್ದಂಗೆ 50 ವರ್ಷದವ್ರನ್ನ ತೊಗೊಳ್ಳೋಣ. 50 ವರ್ಷದವರಲ್ಲಿ 100 ಜನ ಬರ್ತಾರೆ ನಿಮ್ಮ ಹತ್ರ. ಎಷ್ಟು ಜನಕ್ಕೆ ಡಯಾಬಿಟಿಸ್ ಬರುತ್ತೆ? 10 ರಿಂದ 15 ಜನಕ್ಕೆ ಇರ್ಬೋದು. ಇನ್ನು 85 ಜನಕ್ಕೆ ಏನಿಲ್ಲ, ಅವ್ರು ದಪ್ಪ ಇರ್ಬೋದು, ಅವ್ರ ತಂದೆ ತಾಯಿಗಳಿಗಿರ್ಬೋದು, ಇನ್ನೂ ಬಂದಿಲ್ಲ. ಬಂದಾದ್ಮೇಲಿಂದ 2 ಅಂಶ ಅಂತ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಇದನ್ನು ನೀವು ಟೆಕ್ನಿಕಲ್ ಅಂತ ತಗೋಬೇಡಿ. ಸಕ್ಕರೆ ಕಾಯಿಲೆ ಅಂದರೆ ಏನು? ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿದೆ, ಇಲ್ಲ ಇನ್ಸುಲಿನ್ ಉತ್ಪತ್ತಿ ಇದೆ, ಸರಿ ಕೆಲಸ ಮಾಡ್ತಿಲ್ಲ. ಉತ್ಪತ್ತಿ ಕಡಿಮೆ ಅಂದರೆ ಇನ್ಸುಲಿನ್ ಡೆಫಿಷಿಯನ್ಸಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಉತ್ಪತ್ತಿ ಕಡಿಮೆ ಇಲ್ಲದೇ ಇದ್ರೂ ಸರಿ ಕೆಲಸ ಮಾಡಲಿಲ್ಲ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ವಯಸ್ಸಾದವ್ರಿಗೆ ಬರೋದ್ರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಸ್ ಮಚ್ ಮೋರ್ ಕಾಮನ್ ದ್ಯಾನ್ ಇನ್ಸುಲಿನ್ ಡೆಫಿಷಿಯನ್ಸಿ. ಹೌದಾ? ಮಕ್ಕಳಲ್ಲಿ ಬಂದರೆ ಇನ್ಸುಲಿನ್ ಡೆಫಿಷಿಯನ್ಸಿ, ಓನ್ಲಿ ಇನ್ಸುಲಿನ್ ಇಲ್ಲ ಅಷ್ಟೇ ಅವ್ರಿಗೆ, ಇನ್ನೆಲ್ಲ ಸರಿಗಿರುತ್ತೆ ಅಂತ. ಈ ರೆಸಿಸ್ಟೆನ್ಸ್ನ ಹೇಗೆ ಕಡಿಮೆ ಮಾಡ್ಬೋದು? ವೆಯ್ಟ್ ಕಡಿಮೆ ಮಾಡಿಕೊಂಡ್ರೆ, ಊಟದಲ್ಲಿ ಹುಷಾರಾಗಿದ್ದರೆ, ಎಕ್ಸಸೈಸ್ ಮಾಡಿದ್ರೆ. ಸೊ ಈ 15 ಜನ ಡಿಟೆಕ್ಟ್ ಆದವರು ಊಟದಲ್ಲಿ ಹುಷಾರಾಗಿ, ಎಕ್ಸಸೈಸ್ ಚೆನ್ನಾಗಿ ಮಾಡಿ, ಐಡಿಯಲ್ ವೆಯ್ಟ್ ಅಂತ ನಾವು ಏನೋ ಹೇಳ್ತೀವಲ್ಲ ಮೆಡಿಸಿನಲ್ಲಿ, ಬಂತು ಅಂದರೆ ಸುಮಾರು ನಾರ್ಮಲ್ ಆಗಿಬಿಡುತ್ತೆ. ಅವರಿಗೆ ಮಾತ್ರೆಗಳು ಈಸ್ ನಾಟ್ ವೆರಿ ಇಂಪಾರ್ಟೆಂಟ್. ಈ 15 ಜನದಲ್ಲಿ ಒಂದು 3 ಜನಕ್ಕೆ ಇನ್ಸುಲಿನ್ ಡೆಫಿಷಿಯನ್ಸಿನೂ ಇರಬಹುದು. ಉದಾಹರಣೆಗೆ ಹೇಳ್ತಿದ್ದೀನಿ. ಅಂಥವ್ರಿಗೆ ನೀವು ಬರೀ ಊಟ ಎಕ್ಸಸೈಸ್ನಲ್ಲಿ ಕಡಿಮೆ ಆಗದಿದ್ದಾಗ ಮಾತ್ರೆ ಬೇಕು.
ಇದು ಸಿಂಪಲ್ ಕಾನ್ಸೆಪ್ಟ್. ಈಗ ಊಟದಲ್ಲಿ ಏನು ಮಾಡಬೇಕು, ನಾನು ಬಹಳ ಜೋಕ್ ಮಾಡ್ತಾ ಇದ್ದೆ. ನಾನು ಟೀಚ್ ಮಾಡ್ಬೇಕಾದ್ರೆ ಡಾಕ್ಟರ್ಸ್ಗಳಿಗೆ ಐ ಯೂಸ್ ಟು ಡೂ ಲಾಟ್ ಆಫ್ ಸರ್ಟಿಫಿಕೇಟ್ ಕೋರ್ಸಸ್. 6 ಗಂಟೆ 1 ಕಪ್ ಕಾಫಿ ಬಾರ್ 1 ಕಪ್ ಟೀ ಬಾರ್ 1 ಕಪ್ ಮಿಲ್ಕ್, 8-8:30 3 ಇಡ್ಲಿ ಬಾರ್ 2 ದೋಸೆ ಬಾರ್, ಈ ಥರ ಬರ್ಕೊಂಡು ಹೋಗ್ಬಿಟ್ಟು 7:30 ಅಷ್ಟೊತ್ತಿಗೆ ಅವ್ರಿಗೆ ಏನಾಗುತ್ತೆ, ಎಲ್ಲರೂ ಬಾರ್ಗೆ ಹೋಗ್ಬಿಡ್ತಾರೆ. ಕನ್ಫ್ಯೂಸ್ ಆಗ್ಬಿಟ್ಟು ಬಾರ್ ಹಾಕಿ ಬಾರ್ಗೆ ಹೋಗ್ಬಿಡು. ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳಿ ಐ ಹ್ಯಾವ್ ಸಿಂಪ್ಲಿಫೈಡ್ ಇಟ್ ಬೈ ದಿ ನಾಲೆಡ್ಜ್ ಐ ಹ್ಯಾವ್ ಗಾಟ್ ಫ್ರಮ್ ಆಯುರ್ವೇದ ಆ್ಯಂಡ್ ಅದರ್ ಮೆಡಿಸಿನ್ಸ್. ನಮ್ಮ ಮೆಡಿಸಿನಲ್ಲೂ ಇದೆ, ಆಯುರ್ವೇದದಿಂದ ಬಹಳಷ್ಟು ಕಲ್ತಿದ್ದೀನಿ. ಏನು 3 ಅಂಶ ಊಟದ್ದು. ಮೊದಲನೇದು ಯಾವಾಗ ತಿನ್ನಬೇಕು, 2ನೇದು ಏನು ತಿನ್ನಬೇಕು, 3ನೇದು ಎಷ್ಟು ತಿನ್ನಬೇಕು. ವಾವ್, ಸಿಂಪಲ್ ಕಾನ್ಸೆಪ್ಟ್. ಇಷ್ಟು ಹೇಳ್ಕೊಟ್ಬಿಟ್ರೆ ಆರಾಮಾಗಿ ಜೀವನ ಮಾಡ್ಬೋದು. ನಾನು ನೋಡ್ತೀನಲ್ಲ, ಗಂಡ ಡಯಾಬಿಟಿಕ್ಕು, ಹೆಂಡತಿ ಪಾಪ ಬಂದು ಕೂತ್ಕೋತಾಳೆ. ನೀವು 6 ಗಂಟೆ 8 ಗಂಟೆ 10 ಗಂಟೆ ಅಂದರೆ ಹೆಂಡತಿ ಹೇಳ್ತಾಳೆ, ಸರ್ ನಾವು ಜೀವನ ಮಾಡಬೇಕು, ಇವ್ರಿಗೆ ಊಟ ಕೊಡಬೇಕು. ಹಾಗಾಗಿ ಸಿಂಪಲ್ಲಾಗಿ ಮಾಡಿಕೊಟ್ಬಿಟ್ಟಿದ್ದೀನಿ ನಾನು. ಬಟ್ ಈ ಮಾತ್ರೆ ತಗೊಳ್ಳೋದ್ರಿಂದ ಆಹಾರ ಅವಾಗ ತಗೊಳ್ಳೇಬೇಕು ಅಂತ ಹೇಳ್ತಾರಲ್ಲ. ಅಲ್ಲ, ಮಾತ್ರೆಗಳಲ್ಲಿ ಇವಾಗ ನಾನು ಡಯಾಬಿಟಿಸ್ ಪ್ರಾಕ್ಟೀಸ್ ಶುರು ಮಾಡಿದಾಗ 2 ಅಥವಾ 3 ಮಾತ್ರೆ ಇರೋದಷ್ಟೇ. ಇವಾಗ ಹಾಗಲ್ಲ, ತುಂಬ ಮಾತ್ರೆಗಳಿದೆ. ಆ 2-3 ಮಾತ್ರೆನಲ್ಲಿ ಒಂದು ಮಾತ್ರೆನಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಹೆಚ್ಚಾಗಿ ಲೋ ಶುಗರ್ ಆಗಿಬಿಡೋದು ತಿನ್ನಲಿಲ್ಲ ಅಂದರೆ. ಇನ್ನೊಂದು ಮಾತ್ರೆಯಲ್ಲಿ ಅಂಥದ್ದೇನಿರಲಿಲ್ಲ. ಇವಾಗ ಹಾಗಲ್ಲ, ಸುಮಾರು ಮಾತ್ರೆಗಳನ್ನ ನೀವು ತೊಗೊಂಡ್ರೂ ಊಟ ಕಡಿಮೆ ಮಾಡಿದ್ರೂ ಲೋ ಶುಗರ್ ಆಗಲ್ಲ. ಸೊ ದೇ ಆರ್ ವೆರಿ ಸೇಫ್. ಇನ್ನೊಂದು, ನೀವು ಹೇಳ್ದಂಗೆ ಇವಾಗ ನೀವೇ ಶುರು ಮಾಡಿದ್ದೀರಾ, ಈ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ಬಿಟ್ರೆ ಕಿಡ್ನಿ ಫೇಲ್ ಆಗಿಬಿಡುತ್ತೆ. ಸುಳ್ಳು. ಯಾವುದ್ರಲ್ಲೂ ಫೇಲ್ ಆಗಲ್ಲ. ಯಾಕೆಂದರೆ ನಾನು ನನ್ನ ಪೇಷಂಟ್ಸ್ಗೆ ಏನು ಹೇಳ್ತೀನಿ, ನೀವು ಮಾತ್ರೆ ತೊಗೋತಿರಲ್ಲ, ಎಷ್ಟಿರುತ್ತಪ್ಪ, 2 ಮಿಲಿಗ್ರಾಮ್ 500 ಮಿಲಿಗ್ರಾಮ್ ಎಲ್ಲ ಒಂದೇ. ಎಷ್ಟು ಊಟ ಮಾಡ್ತೀರಾ? ಅರ್ಧ ಕೆ ಜಿ. ಅದು ಪಾಯ್ಸನ್ ಅಲ್ವಾ? 2 ಮಿಲಿಗ್ರಾಮ್ ಪಾಯ್ಸನು, ಅರ್ಧ ಕೆ ಜಿ ಪಾಯ್ಸನು. ನೀವು ಯೋಚನೆ ಮಾಡಿ, ಈ 2 ಮಿಲಿಗ್ರಾಮ್ ಯಾಕೆ ಕೊಡ್ತೀವಿ? ಈ ಕಾಯಿಲೆ ಇದೆ, ಈ ತೊಂದರೆಗೆ ಅಂತ ಕೊಡೋದು. ಈಗ 2 ಮಿಲಿಗ್ರಾಮ್ ನಾನು ತೊಗೊಂಡ್ರೆ ಸಕ್ಕರೆ ಕಾಯಿಲೆ ಇಲ್ದವನು ನಾನು ಸತ್ತೋಯ್ತೀನಿ. ಯಾಕೆ ಹೇಳಿ? ಲೋ ಶುಗರ್ ಆಗುತ್ತೆ. ಅದರಿಂದ ಪ್ಲೀಸ್ ಟೇಕ್ ಔಟ್ ಫ್ರಮ್ ಯುವರ್ ಮೈಂಡ್ ದಟ್ ದೇ ಆರ್ ಆಲ್ ಪಾಯ್ಸನಸ್. ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಯಾವುದೂ ಪಾಯ್ಸನ್ ಅಲ್ಲ. ನಾವು ಕುಡಿಯೋ ನೀರು, ಗಾಳಿ ಪಾಯ್ಸನಸ್ಸಾ? ನಿಜವಾಗಲೂ ಡೆಲ್ಲಿಗೆ ಹೋಗಿದ್ದೀರಾ ಈಗ ರೀಸೆಂಟ್? ಈಗ ವಾಯು ಮಾಲಿನ್ಯದಿಂದ, ಆ ವಾಯು ಮಾಲಿನ್ಯದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಅಲ್ಲಿರೋರಿಗೆ ಗೊತ್ತು. ನಾನು ಇವಾಗ ಹೇಳ್ತೀನಿ, 14ನೇ ತಾರೀಕು ವರ್ಲ್ಡ್ ಡಯಾಬಿಟಿಸ್ ಡೇ. ಅಲ್ಲಿ RSSD ಅಂತಿದೆ ನಮ್ಮದು, ರಿಸರ್ಚ್ ಸೊಸೈಟಿ ಫಾರ್ ಸ್ಟಡಿ ಆಫ್ ಡಯಾಬಿಟಿಸ್ ಇನ್ ಇಂಡಿಯಾ ಅಂತ. ಅವ್ರು ನನ್ನನ್ನು ಕರೆದಿದ್ದರು. ಏನಕ್ಕೆ? ಒಂದು ಸ್ಪೀಚ್ ಮಾಡಿ, ಒಂದು ಸ್ಪೆಷಲ್ ಲೆಕ್ಚರ್ ಅಂತ. ಏನು? ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಯಾಬಿಟಿಸ್. ನಾವು ಅಂದ್ಕೊಂಡಿದ್ದು ತಂದೆ ತಾಯಿಗಿದ್ರೆ, ದಪ್ಪ ಇದ್ದರೆ, ಕೆಲಸ ಮಾಡಲಿಲ್ಲ ಅಂದರೆ, ಆನುವಂಶಿಕತೆ ಏನೇನು ಹೇಳ್ತೀವಲ್ಲ ಅದ್ರಲ್ಲಿ ಬರುತ್ತೆ ಅಂತ. ಇವಾಗ ಏನಾಗಿದೆ, ವಾಯು ಮಾಲಿನ್ಯ, ಊಟದ ಟಾಕ್ಸಿಸಿಟಿ, ಅದರಲ್ಲೂ ಸಕ್ಕರೆ ಕಾಯಿಲೆ ಬಹಳ ಮೇಲಕ್ಕೆ ಹೋಗ್ತಿದೆ ಅಂತ ಆಗಿದೆ ರಿಸರ್ಚ್. ಅದು 100%. ಅದನ್ನೇ ಮಾತಾಡಿ ಬಂದೆ. ಯಾತಕ್ಕಿದು ಹೇಳ್ತೀನಿ ಅಂದರೆ, ನಾನು ಡೆಲ್ಲಿಲಿ ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣ ಉಸಿರು ಕಟ್ಟೋಯ್ತು. AQI ಅಂತ ಹೇಳ್ತೀವಿ. ಅಲ್ಲಿ ನಾವು ಅಕ್ಸೆಪ್ಟ್ ಮಾಡೋದು ಇಂಡಿಯಾದಲ್ಲಿ 40 ಇರಬೇಕು, PM 2.5 ಅಂತೇನೋ ಕತೆ ಬೇಡ ಇದು. ಅವತ್ತು 450 ಇತ್ತು. 10 times. 2.5 ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಸ್ ಲೆಸ್ ದ್ಯಾನ್ 40. ಇಟ್ ವಾಸ್ 450. ಕ್ಯಾನ್ ಯು ಇಮ್ಯಾಜಿನ್? ಅದರಿಂದ ಏನೇನು ತೊಂದರೆ ಆಗುತ್ತೆ ಅಂತ. ಅದು ಸೈನ್ಸ್, ಅದೇನು ಬೇಡ. ಬಟ್ ಇಷ್ಟು ಹೇಳಬಲ್ಲೆ, ವಾಯು ಮಾಲಿನ್ಯ, ನೀರು ಮಾಲಿನ್ಯ, ಊಟದ ಟಾಕ್ಸಿಸಿಟಿ, ಫುಡ್ ಟಾಕ್ಸಿಸಿಟಿ, ಇವು 3ರಿಂದನೂ ಸಕ್ಕರೆ, ಹಾರ್ಟ್ ಅಟ್ಯಾಕ್ ಮೇಲಕ್ಕೆ ಹೋಗ್ತಾರೆ. ಕಾರ್ಬೋಹೈಡ್ರೇಟ್ ತಿನ್ನಲೇಬಾರ್ದು, ಪ್ರೋಟೀನಲ್ಲಿದ್ದರೆ ಡಯಾಬಿಟಿಸ್ ಬರಲ್ಲ ಅಂತ ಹೇಳ್ತಾರಲ್ಲ. ಅದನ್ನು ಕೇಳಿದ್ರೆ ಇದು ನನ್ನ ನಂಬೋಣ. ಇಟ್ ಈಸ್ ನಾಟ್, ಯು ನೀಡ್ ನಾಟ್ ರಿಯಲಿ ಟೇಕ್ ಇಟ್ ಆ್ಯಸ್ ಎ ಬಿಗ್ ಸೈಂಟಿಫಿಕ್ ಥಿಂಗ್. ಡಾಕ್ಟರ್ ಶೇಖರ್ ಹೇಳ್ಬಿಟ್ರು ಕರೆಕ್ಟ್ ಅಂತ. ಸುಳ್ಳು. ಕ್ರೂಡಾಗಿ ಹೇಳಬೇಕು ಅಂದರೆ ಇಟ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ ಅಲ್ವಾ? ಒಂದು ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು, ನ್ಯೂಟ್ರಿಷನ್ ಅಂತ. ಬ್ಯಾಲೆನ್ಸ್ ಫುಡ್ ಅಂದರೆ ಏನೇನು ಇರಬೇಕು ಅದರಲ್ಲಿ? ಡಾಕ್ಟ್ರುಗಳು ಅರ್ಥ ಮಾಡ್ಕೋಬೇಕು ಹೇಳ್ಬೇಕಾರೆ. ಅದು ತಿನ್ಬೇಡ, ಇದು ತಿನ್ಬೇಡ ಅನ್ನಬಾರ್ದು. ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಏನು ಜಿಂಕು, ಐರನ್ನು, ಅವೆಲ್ಲ, ಜೊತೆಗೆ ವಿಟಮಿನ್ಸ್ ಇರಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ 6th ಕಾಂಪೊನೆಂಟ್ ಆಫ್ ಬ್ಯಾಲೆನ್ಸ್ಡ್ ಫುಡ್ ಈಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಎಲಿಮೆಂಟ್ಸ್ ಆರ್ ಇದು ಜಿಂಕ್, ಐರನ್, ಅವೆಲ್ಲ, ವಿಟಮಿನ್ಸ್. ಇವು 5 ಎಲ್ಲರೂ ಹೇಳ್ತಾರೆ. 6ನೇದು ಮರ್ತ್ಬಿಡ್ತಾರೆ. 6ನೇದು ಯಾವುದು? ನೀರು, ವಾಟರ್.
ಸೊ ದೀಸ್ 6 ಕಾಂಪೊನೆಂಟ್ಸ್ ಆರ್ ಬ್ಯಾಲೆನ್ಸ್ಡ್ ಫುಡ್. ಇದನ್ನು ಅರ್ಥ ಮಾಡ್ಕೋಬೇಕು. ನೀರು ಕುಡಿಯೋದು ಬೇಡ, ಹಂಗೆ ಮಾಡಬೇಡಿ, ತುಂಬ ನೀರು ಕುಡಿದ್ಬೇಡಿ, 5 ಲೀಟ್ರ್ ಕುಡೀರಿ. ಪಾಪ ಬಡಪಾಯಿ ಕಿಡ್ನಿ ಬಾಯ್ ಬಡ್ಕತ್ತೆ, ಯಾಕಪ್ಪ ಅಷ್ಟು ಕುಡಿತೀಯ, ನಾನು ಎಲ್ಲ ಉಚ್ಚೆ ಆಚೆ ತರಬೇಕು ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ಶುಗರ್ ಬರುತ್ತೆ ಅಂತಾರೆ. ಅದು ಯಾತಕ್ಕೆ ಅಂದರೆ ನೀವು ಏನೇ ತಿಂದ್ರೂ ಎನರ್ಜಿ ಬೇಕು ಅಂದರೆ ಗ್ಲೂಕೋಸಾಗಿ ಕನ್ವರ್ಟ್ ಆಗಬೇಕು. ಇವಾಗ ಪ್ರೋಟೀನ್ ತಿಂತೀರಾ, ಸಮ್ ಅಮೌಂಟ್ ಇಫ್ ಯು ಹ್ಯಾವ್ ನಾಟ್ ಈಟನ್ ಕಾರ್ಬೋಹೈಡ್ರೇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಪ್ರೋಟೀನ್. ಗ್ಲೂಕೋನಿಯೋಜೆನೆಸಿಸ್ ಅಂತ ನಾವು ಸೈಂಟಿಫಿಕ್ ಟರ್ಮ್ಸ್ನಲ್ಲಿ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ ತಿಂದರೆ ಇಮಿಡಿಯೇಟಾಗಿ ಗ್ಲೂಕೋಸ್ ಫಾರ್ಮ್ ಆಗುತ್ತೆ. ಫ್ಯಾಟ್ ತಿಂದರೆ ಇಮಿಡಿಯೇಟಾಗಿ ಆಗಲ್ಲ. ಗ್ಲೂಕೋಸ್ ಇಲ್ಲ ಅಂದರೆ ಇದು ಕೊಡುತ್ತೆ. ಸೊ ಬರೀ ಪ್ರೋಟೀನ್ ತಿಂದರೆ ನಿಮ್ಗೆ ಗ್ಲೂಕೋಸ್ ಎಲ್ಲಿಂದ ಬರುತ್ತೆ? ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮಿತವಾಗಿ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಲ್ಲ, ಇಷ್ಟು ಕಾರ್ಬೋಹೈಡ್ರೇಟು, ಇಷ್ಟು ಪ್ರೋಟೀನು, ಇಷ್ಟು ಫ್ಯಾಟ್ ತಿನ್ನಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಇದನ್ನು ಏನೇನೇನೋ ಕನ್ಫ್ಯೂಷನ್, ಫುಡ್ ಫ್ಯಾಟ್ಸ್ ಅಂತೀವಿ. ಎ ಟು ಝೆಡ್, ಎ ಇನ್ ಶುರು ಆದರೆ ಝೆಡ್ವರೆಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಅಥವಾ ಹಂಗೆ ಹೇಳಬಾರ್ದು, ಡಯಟ್ರಿ ಫ್ಯಾಟ್ಸ್ ಅಂತ ಹೇಳ್ತೀವಿ. ಡಯಟ್ರಿ ಫ್ಯಾಟ್ಸ್, ಕೀಟೋ ಡಯಟ್, ಏನೇನೋ ಇದೆಯಲ್ಲ, ಅದನ್ನೆಲ್ಲ ಜನಕ್ಕೆ ಕನ್ಫ್ಯೂಸ್ ಮಾಡೋದು ಬೇಡ. ನನ್ನ ಕೇಳಿದ್ರೆ ವಾಟ್ ಈಸ್ ಡಯಟ್? I define it in a simple manner. Diet is region specific, ethnic specific, and what your ancestors were eating. You ಮೂರನ್ನು ಇಟ್ಕೋಬೇಕು. ರೀಜನ್ ಸ್ಪೆಸಿಫಿಕ್ ಅಂದರೆ ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ಟು ರಾಗಿ ತಿನ್ನು, ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು ನವಣೆ ತಿನ್ನು ಅಂದರೆ ಯಾರಿಗೂ ಸಿಗಲ್ಲ ಅದು. ಎತ್ನಿಕ್ ಸ್ಪೆಸಿಫಿಕ್, ಮಾಂಸಾಹಾರಿಗೆ ನೀನು ಮಾಂಸ ತಿನ್ನಬೇಡ, ಸಸ್ಯಾಹಾರಿಗೆ ನೀನು ತುಂಬ ಸಣ್ಣ ಇದೆಯಾ ಮಾಂಸ ತಿನ್ನು ಅಂದರೆ ಹೋಗಯ್ಯೋ ಯಾವ ತರಲೆ ಡಾಕ್ಟ್ರು ಅಂತ ಅನ್ಕೋತಾರೆ ಅಲ್ವೇ. ಸೊ ಇಟ್ ಶುಡ್ ಬಿ ರೀಜನ್ ಸ್ಪೆಸಿಫಿಕ್. ಮಂಡ್ಯದವರು ರಾಗಿ ತಿನ್ನಬೇಕು, ಡೆಲ್ಲಿಯವರು ಚಪಾತಿ ತಿನ್ನಬೇಕು. ಸರಿ, ಅದರಲ್ಲೂ ಚಪಾತಿ ತಿಂದರೆ ಏನೇನೋ ಬರುತ್ತೆ, ಅವೆಲ್ಲ ಬೇಡ. ಇನ್ಯಾರಾದರೂ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ ಮಾತಾಡೋಣ. ಸೊ ಇಟ್ ಶುಡ್ ಬಿ ರೀಜನ್ ಸ್ಪೆಸಿಫಿಕ್ ಆ್ಯಂಡ್ ಎತ್ನಿಕ್ ಸ್ಪೆಸಿಫಿಕ್. ಇಲ್ಲಿ ಏನು ಸಿಗುತ್ತೋ ಅದನ್ನು ಮಾಡಬೇಕು, ಅದನ್ನು ಮಿತವಾಗಿ ಮಾಡೋದನ್ನು ಕಲಿಬೇಕಷ್ಟೆ. ಬಟ್ ಅದರಿಂದ ಡಯಾಬಿಟಿಸ್ ಬರಲಿಕ್ಕೆ ಕಾರ್ಬೋಹೈಡ್ರೇಟೇ ಕಾರಣ, ಆದ್ದರಿಂದ ಜಾಸ್ತಿ ಆಗುತ್ತೆ. ಕಡಿಮೆ ಮಾಡಿದ್ರೆ ಡಯಾಬಿಟಿಸ್ ಬರಲ್ಲ ಅಂತ ಹೇಳ್ತಾರೆ. ಇದನ್ನು ಅರ್ಧ ಸತ್ಯ ಅಂತ ಹೇಳ್ಬೋದು. ಇಟ್ ಈಸ್ ನಾಟ್ ಎ ಫ್ಯಾಕ್ಟ್, ಇಟ್ ಈಸ್ ಎ ಫ್ಯಾಕ್ಟಾಯ್ಡ್. ಇಟ್ಸ್ ನಾಟ್ ಎ ಫ್ಯಾಕ್ಟ್, ಇಟ್ಸ್ ನಾಟ್ ಎ ಟ್ರೂತ್, ಬಟ್ ಇಟ್ಸ್ ಎ ಫ್ಯಾಕ್ಟಾಯ್ಡ್, ಅರ್ಧ ಸತ್ಯ. ಇವಾಗ ಬರೀ ಕಾರ್ಬೋಹೈಡ್ರೇಟ್ ತಿಂದರೆ ನಿಮಗೆ ತಂದೆ ತಾಯಿಗಳಿಗೆ ಡಯಾಬಿಟಿಸ್ ಇತ್ತು, ನೀವೇನು ಕೆಲಸ ಮಾಡಲಿಲ್ಲ ಅಂದರೆ ಬೇಗಲೇ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ. ಮೈ ಮುರಿದು ಆಂಧ್ರ ಪ್ರದೇಶದಲ್ಲಿ ಮೈ ಮುರಿದು ಕೆಲಸ ಮಾಡ್ತಾರೆ, ಬೆಟ್ಟದಷ್ಟು ಅನ್ನ ತಿಂತಾರೆ, ಅದ್ರ ಮೇಲೆ ತುಪ್ಪ ಸೇರ್ಕೊಂಡು ಇದು ಮಾಡ್ತಾರೆ. ತುಂಬ ಡಯಾಬಿಟಿಸ್ ಬರದೇ ಇರ್ಬೋದು ಅವ್ರಿಗೆ. ಚೆನ್ನಾಗಿ ಕೆಲಸ ಮಾಡಿ ಅರಗಿಸ್ಕೊಳ್ಳೋ ಹೇಳ್ತಿದ್ರಲ್ಲ ಹಿಂದಿನ ಕಾಲದಲ್ಲಿ. ಇಲ್ಲೊಂದು ನೆನಪು ಬರುತ್ತೆ ನನಗೆ ಸಂಸ್ಕೃತ ಬರಲ್ಲ, ಅದೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಿದೆ. ಕಲಿಬೇಕಾಗಿತ್ತು ಅಂತ. ಅದರಲ್ಲಿ ಲೂಸ್ಲಿ ಟ್ರಾನ್ಸ್ಲೇಟೆಡ್ ಫಾಲೋ ದ ಸನ್ ಅಂತ ಒಂದು ಸಂಸ್ಕೃತ ಶ್ಲೋಕ ಇದೆ. ಏನು, ನಾವು ದಿನಚರಿ ಏನು ಮಾಡಬೇಕು ಅದನ್ನು ಫಾಲೋ ದ ಸನ್ ಅಂತ ಹೇಳ್ತಾರೆ. ಅಲ್ಲಿ ಸಂಸ್ಕೃತದಲ್ಲಿ ನೀವೇ ಕಂಡಿಡಿರಿ. ಏನು, ಸೂರ್ಯೋದಯ ಆಗುತ್ತೆ, ಎದ್ದ ತಕ್ಷಣ ನೀವು ಮುಖ ತೊಳೆದು ಏನು ಬೇಕೋ ಅದನ್ನು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು. ಸೂರ್ಯಾಸ್ತಮ ಆಗುತ್ತೆ, ಮರ್ಯಾದಿನ ಮನೆಗೆ ಬಂದ್ಬಿಟ್ಟು ಕೈಕಾಲು ತೊಳೆದು ಊಟ ಮಾಡಿ 1 hour ಆದಮೇಲೆ ನಿದ್ರೆ ಮಾಡಬೇಕು ಅಂತ. ಸಿಂಪಲ್. ನಾವು ಇವಾಗ 2 ಗಂಟೆಗೆ ತಿನ್ನು ಏನೇನೇನೋ ಸೈಂಟಿಫಿಕ್ ಪ್ರಾಬ್ಲಮ್ ಮಾಡಿದ್ದೀವಿ. ಈಗಲೂ ಇಫ್ ವಿ ವರ್ಕ್ ಓನ್ಲಿ 8 hours ಎ ಡೇ, ಟ್ವೈಸ್ ಎ ಡೇ ಈಸ್ ಗುಡ್ ಎನಫ್. ಟ್ವೈಸ್ ಎ ಡೇ, ದಿನಕ್ಕೆ 2 ಸಲ. ಇದನ್ನು ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತಪ್ಪಾರ್ಥ ಮಾಡ್ಕೋಬೇಡಿ. ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ, ಅದಕ್ಕೆ ದೀರ್ಘ ಸಂಸ್ಕೃತದಲ್ಲಿದೆ 24 ಗಂಟೆನ 3 ಬರೆದಿದ್ದಾರೆ. 8 8 8 8 ಗಂಟೆ ಕೆಲಸ, 8 ಗಂಟೆ ಅವ್ರಿವ್ರ ಜೊತೆ ಖುಷಿಯಾಗಿರೋದು, ಇನ್ನು 8 ಗಂಟೆ ನಿದ್ರೆ ಮಾಡಬೇಕು ಅಂತ ಅಲ್ವಾ. ಸೊ ಈ 8 ಗಂಟೆ ನೀವು ಕೆಲಸ ಮಾಡ್ತೀನಿ, ಇನ್ನು ಖುಷಿಯಾಗಿ ನನ್ನ ಸ್ನೇಹಿತರ ಜೊತೆ, ನನ್ನ ಹೆಂಡತಿ ಜೊತೆ, ನನ್ನ ಹೆಂಡ್ತಿನೇ ಮುಖಾನ ನೋಡಲ್ಲ ಅಂದರೆ ನಾವೇನು ಮಾಡೋದು ಹೇಳಿ? ಅವ್ರ ಜೊತೆ ಖುಷಿಯಾಗಿ ಮಾತಾಡೋದು ಕಲಿಬೇಕು. ಅದಿದ್ದರೆ ದಿನಕ್ಕೆ 2 ಸಲ ತಿಂದರೆ ಸಾಕು ಅಂತ ನಾನು ಹೇಳ್ತೀನಿ. ಆದರೆ ಅದನ್ನು ಮಾಡೋಕ್ಕಾಗಲ್ಲ. ಕೇಳಿ ನಾವು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ, ಬೆಂಗಳೂರಿನಲ್ಲಿ ನೀವು ನೋಡಿದ್ದೀರಲ್ಲ, 6 ಗಂಟೆಗೆ ಮನೆಗೆ ಬಿಟ್ಟರೆ 9 ಗಂಟೆವರೆಗೂ ಟ್ರಾವೆಲ್ ಮಾಡ್ತಾನೆ. ಅಲ್ಲ 5-6 ಗಂಟೆಗೆ ಆಫೀಸ್ ಬಿಟ್ಟರೆ 9 ಗಂಟೆ ಮನೆಗೆ ಹೋಗ್ತಾರೆ. ದೇ ವರ್ಕ್ ಮೋರ್ ದ್ಯಾನ್ 14-15 hours. ದೇ ನೀಡ್ 3-4 ಟೈಮ್ಸ್ ಅಂತ ಹೇಳೋದು. ಬಟ್ ಫಾಲೋ ದ ಸನ್. ಸೂರ್ಯೋದಯ ಆದಮೇಲೆ ಕೆಲಸ ಮಾಡು, ಸೂರ್ಯಾಸ್ತ ಆದಮೇಲೆ ಮರ್ಯಾದೆ ಮಲ್ಕೋ, ಬ್ರಾಹ್ಮಿ ಮುಹೂರ್ತ ಏನೇನೋ ಹೇಳ್ತಾರಲ್ಲ, ಅದರದ್ದು ನಿಜಾಂಶ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ 4 ಗಂಟೆಗೆ ಎಷ್ಟು ಜನ ಎದ್ದೇಳ್ತಾರೆ ಇವತ್ತು? ನಾನಂತೂ ಎದ್ದಿಲ್ಲ. ಹೌದು. ಹಾಗಾಗಿ ನಾನು ಏನೇನೋ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಇಲ್ಲ ಕರೆಕ್ಟಾಗಿ ಹೇಳ್ತಾ ಇರೋದು. ಏನೇನೋ ಮಾತಾಡ್ತಾ ಇಲ್ಲ, ಸರಿಯಾಗಿ ಮಾತಾಡ್ತಾ ಇದ್ರಿ, ಮತ್ತು ಹೆಚ್ಚು ಅಥೆಂಟಿಕ್ ಆಗಿ ಮಾತಾಡ್ತಾ ಇದ್ರಿ. ನಮ್ಮಂಥ ಲೇ ಮ್ಯಾನ್ಗೆ ಅರ್ಥ ಆಗುವ ರೀತಿಯಲ್ಲೇ ಹೇಳ್ತಾ ಇರೋದು ನೀವು. ಹಂಗೆ ಸರ್, ಇದೊಂದು ಹೇಳ್ತೀನಿ, ಲೇ ಮ್ಯಾನ್ ಅಂದರೆ ಡಿಫೈನ್ ಮಾಡೋದು ತಪ್ಪು. ಇವಾಗ ನಮ್ಮ ಹಳ್ಳಿಲಿರೋ ಒಬ್ಬ
ಏನು ಹೇಳ್ತೀವಿ, ಇಲ್ಲಿಟ್ರೇಟ್ ಅಂತ ಕನ್ನಡದಲ್ಲಿ ಏನು ಹೇಳಬೇಕು, ಅನಕ್ಷರಸ್ಥ ಅನಕ್ಷರಸ್ಥ ಅಲ್ವಾ? ಅವನು ಇಂಟೆಲಿಜೆಂಟು ಅಲ್ವೋ? ಇಂಟೆಲಿಜೆಂಟ್ ಈಸ್ ಇಂಟೆಲಿಜೆಂಟ್. ಈಸ್ ಎಜುಕೇಟೆಡ್ ಆರ್ ನಾಟ್? ಈಸ್ ಅನ್ಎಜುಕೇಟೆಡ್. ಈಸ್ ಎಜುಕೇಟೆಡ್. ಈಸ್ ಇಲ್ಲಿಟ್ರೇಟ್. ಬರೆಯಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ. ಈಸ್ ಎಜುಕೇಟೆಡ್. ಅವನಿಗೆ ಗೊತ್ತು ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿತ್ತಬೇಕು. ದಟ್ ಇಂಟೆಲಿಜೆನ್ಸ್ ಎಜುಕೇಷನ್ ಹಿ ಹ್ಯಾಸ್. ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಯಾವಾಗ ಮಳೆ ಬರುತ್ತೆ ಬಿತ್ತು ಅಂದರೆ ಬೆಬೆಬೆ ಅಂತೀನಿ. ಐ ಆಮ್ ನಾಟ್ ಎಜುಕೇಟೆಡ್. ಇದನ್ನು ಅರ್ಥ ಮಾಡ್ಕೋಬೇಕು. ತಿಳುವಳಿಕೆ ಬೇರೆ ಶಿಕ್ಷಣ. ತಿಳುವಳಿಕೆ ಬೇರೆ, ಶಿಕ್ಷಣ ಬೇರೆ. ಹಾಗೆ ಹಂಗಾಗಿ ನಾನು ಏನು ಹೇಳ್ತೀನಿ, ಲೇಮನ್ ಅನ್ನೋದು ಐ ಥಿಂಕ್ ಐ ವಿಲ್ ಟೇಕ್ ಇಟ್ ವಿತ್ ಎ ಪಿಂಚ್ ಆಫ್ ಸಾಲ್ಟ್. ಇನ್ವೇರಿಬ್ಲಿ ಎವ್ರಿಬಡಿ ಈಸ್ ಇಂಟೆಲಿಜೆಂಟ್. ಎವ್ರಿಬಡಿ ಇಸ್. ದ ಇಶ್ಯೂ ಇಸ್ ದೇ ಶುಡ್ ಇಂಟರ್ನಲೈಸೇಷನ್ ಅಂತೀವಲ್ಲ, ಇನ್ಸೈಟ್. ನಾನು ಮಾಡ್ತಿರೋದು ಸರಿಯಾ ಅಂತ ನನಗೆ ಮನಸ್ಸಾಕ್ಷಿ ಆದರೆ ತೊಂದರೆ ಇಲ್ಲ. ಇದು ರಿವರ್ಸಲ್ ಡಯಾಬಿಟಿಸ್ ಅಂದರೆ ಏನದು? ರಿವರ್ಸಲ್ ಆಫ್ ಡಯಾಬಿಟಿಸ್ ಅಂತ ಇವಾಗ ಆಫ್ ಲೇಟ್ 10-15 ವರ್ಷದಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಇದು ಹೇಗಾಯಿತು ಅಂದರೆ, ತುಂಬ ದಪ್ಪ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಶುರುವಾಗಿದ್ದು ಬೇರಿಯಾಟ್ರಿಕ್ ಸರ್ಜರಿ ಅಂತ, ಆಮೇಲೆ ಮೆಟಬಾಲಿಕ್ ಸರ್ಜರಿ. ಏನು ಮಾಡೋರು, ಸ್ಟಮಕ್ನ ಸಣ್ಣ ಮಾಡಿಬಿಡೋರು, ತಿನ್ನೋಕ್ಕಾಗ್ತಿರ್ಲಿಲ್ಲ. ಬೇರಿಯಾಟ್ರಿಕ್ ಸರ್ಜರಿ. ಅಲ್ಲಿ ಏನಾಯಿತು, ಲಿಟ್ರಲಿ ಕ್ಯೂರ್ ಆಫ್ ಡಯಾಬಿಟಿಸ್ ಅಂತ ಬಂದ್ಬಿಡ್ತು. ಒಬೀಸ್ ಪೀಪಲ್ ಅಂಡರ್ಗೋ ಸರ್ಜರಿ. 140 kg ಇದ್ದವನು 70-80 kg ಇಳಿದ್ರೆ ಸಕ್ಕರೆ ಕಾಯಿಲೆ ಮಾಯ, BP ಮಾಯ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗ್ಬಿಡೋರು. ಯಾಕೆ, ತಿನ್ನೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಅದಕ್ಕೆ ಕ್ಯೂರ್ ಆಫ್ ಡಯಾಬಿಟಿಸ್ ಅಂತ ಕ್ಯಾಪ್ಷನ್ ಕೊಟ್ಟರು. ಇವಾಗ ಗೊತ್ತು ಅದು ಕ್ಯೂರ್ ಅಲ್ಲ, ರಿವರ್ಸಲ್. ಅವ್ರು ತಿನ್ನಕ್ಕೆ ಶುರು ಮಾಡಿದ್ರೆ ತಿರ್ಗಾ ಡಯಾಬಿಟಿಸ್ಗೆ ಹೋಗ್ತಾರೆ ಅಂತ. ಬಟ್ ರಿವರ್ಸಲ್ ಅಂದ್ರೇನು, ಸಕ್ಕರೆ ಕಾಯಿಲೆ ಇತ್ತು, ಕ್ಯೂರ್ ಆಯ್ತಾ ಅಂತ. ಅದು ಇಟ್ ಹ್ಯಾಸ್ ಗಾನ್ ಥ್ರೂ ಲಾಟ್ ಆಫ್ ಡಿಬೇಟ್ಸ್. ನೌ ದಿ ಸೇಫ್ ವರ್ಡ್ ಟು ಯೂಸ್ ಇಸ್ ರಿವರ್ಸಲ್. ಇಟ್ ಇಸ್ ನಾಟ್ ಕ್ಯೂರ್. ಕ್ಯೂರ್ ಅನ್ಬಾರ್ದು. ನಾವು ಕ್ಲಿನಿಕಲ್ಲಿ ನಮ್ಮ ಮೆಡಿಕಲ್ ಜಾರ್ಗನಲ್ಲಿ ರೆಮಿಷನ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ರೆಮಿಷನ್ ಅಂತ ಕೇಳಿದಿರಲ್ವಾ? ಕ್ಯಾನ್ಸರ್ ಇತ್ತು ಒಬ್ಬನಿಗೆ, ಇವಾಗ ಏನಿಲ್ಲ, ಬಟ್ ಅದು ಫುಲ್ ಕ್ಯೂರ್ ಆಗ್ಬಿಟ್ಟಿದ್ದಾನ ಹೇಳೋಕ್ಕಾಗಲ್ಲ. ಹೀ ಈಸ್ ಇನ್ ರೆಮಿಷನ್ ಅಂತ ಹೇಳ್ತೀವಿ. ಅದನ್ನು ಕಾಮನ್ ಮ್ಯಾನ್ಸ್ ಟರ್ಮ್ನಲ್ಲಿ ರಿವರ್ಸಲ್ ಅಂತ ಹೇಳ್ತಾರೆ. ಯಾತಕ್ಕೆ? ನಾನು ಹೇಳಿದ್ನಲ್ಲ, ಒಂದು ಬ್ಯಾಂಕ್ನಲ್ಲಿ 5,000 ರೂಪಾಯಿ ಇದೆ. 2,000 ರೂಪಾಯಿ ಒಂದು ದಿನಕ್ಕೆ ಖರ್ಚು ಮಾಡಿದ್ರೆ ಎಷ್ಟು ದಿವಸ ಬರುತ್ತೆ? 2.5 ದಿವಸ. ಆಮೇಲೆ ಏನು ಮಾಡಬೇಕು? ಬಾಬಾ ಅನ್ಬೇಕು. ಡಯಾಬಿಟಿಸ್ ಅಷ್ಟೇ. ನಿಮಗೆ ಇನ್ಸುಲಿನ್ ಉತ್ಪತ್ತಿ ಇಷ್ಟಿದೆ, ನೀವು ಇಷ್ಟು ಖರ್ಚು ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಡಯಾಬಿಟಿಸ್ ಇದೆ. ಇಷ್ಟು ಖರ್ಚು ಮಾಡೋದನ್ನು ಕಡಿಮೆ ಮಾಡಿದ್ರೆ ನಾನು ಡಯಾಬಿಟಿಕ್. ಅಷ್ಟೇ, ಸಿಂಪಲ್ ಈಕ್ವೇಷನ್. ದಿ ಅಮೌಂಟ್ ಆಫ್ ಇನ್ಸುಲಿನ್ ಯು ಆರ್ ಪ್ರೊಡ್ಯೂಸಿಂಗ್, ದಿ ವೇ ಇಟ್ ವರ್ಕ್ಸ್ ಇನ್ ಯುವರ್ ಬಾಡಿ, if you can balance it with your carbohydrate intake, fat intake and exercise, you reverse it. ಬಟ್ ಒಳಗಡೆ ಇದ್ದೇ ಇರುತ್ತೆ. ಅದು ತಿರ್ಗಾ ದಪ್ಪ ಆಗಲಿ, ತಿರ್ಗಾ ಬರುತ್ತೆ. ಕ್ಯೂರ್ ಅನ್ನೋದಿಲ್ಲ. ಕ್ಯೂರ್ ಅನ್ನೋದು ಇದುವರೆಗೂ ಇಲ್ಲ, ಮುಂದಕ್ಕೆ ಇದೆಯಲ್ವೋ ಗೊತ್ತಿಲ್ಲ. ಭಾರತ ಮಧುಮೇಹದ ರಾಜಧಾನಿ ಅಂತಾರಲ್ಲ, ಏನದು? ಅದು ಇಟ್ ಈಸ್ ಸಿಂಪ್ಲಿ ಬಿಕಾಸ್ ಆಫ್ ನಂಬರ್ ಆಫ್ ಪೀಪಲ್. ಈಗ ಅಮೆರಿಕ ತಗೊಳ್ಳಿ, ಎಷ್ಟು ಜನ ಇರ್ಬೋದು? ಅಮೆರಿಕದಲ್ಲಿ 350-400 ಮಿಲಿಯನ್ ಇರ್ಬೋದು. ನಮ್ಮಲ್ಲಿ 140 ಕೋಟಿ ಕೋಟಿ ಇದ್ದಾರೆ. 1 ಕೋಟಿ ಅಂದರೆ 10 ಮಿಲಿಯನ್ನು. ಸೊ 140 ಕೋಟಿ ಅಂದರೆ 1400 ಮಿಲಿಯನ್. ಸೊ ಈ 350, ಸಿಂಪಲ್ ಆಗಿ ಮ್ಯಾಥಮೆಟಿಕ್ಸ್ ಹೇಳ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. 400 ಮಿಲಿಯನ್ನಲ್ಲಿ 15% ಡಯಾಬಿಟಿಕ್ಸ್ ಅಂದರೆ ಎಷ್ಟು ಜನ ಇದ್ದಾರೆ? 15×4 60 ಅಲ್ವಾ? 1400 ಮಿಲಿಯನ್ನಲ್ಲಿ 10% ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಆಗೋಯ್ತು. ಅಮೆರಿಕದ ಪಾಪ್ಯುಲೇಷನ್ ಹತ್ರ ಬಂದ್ಬಿಡ್ತು. ಹಂಗಾಗಿ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ನಾವಿವಾಗ ವಿ ಆರ್ ಟ್ರೈಂಗ್ ಟು ಸ್ಟ್ರೈವ್, ಅಂದರೆ ಡಾಕ್ಟ್ರುಗಳಾದಿಯಾಗಿ, ಜನಗಳಾದಿಯಾಗಿ ಎಲ್ಲರೂ ಒಂದು ಒಟ್ಟುಗೂಡಿ ಈ RSSD ಅಂತ ಹೇಳಿದ್ನಲ್ಲ, ಇದರಲ್ಲಿ ಈ ನಿಟ್ಟಿನಲ್ಲಿ ಬಹಳ ಕೆಲಸ ಮಾಡ್ತಿದ್ದಾರೆ. ಏನು, ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಶುಡ್ ಬಿ ಚೇಂಜ್ಡ್ ಇಂಟು ಡಯಾಬಿಟಿಕ್ಸ್ ಕೇರ್ ಕ್ಯಾಪಿಟಲ್ ಆಫ್ ಕೇರ್ ನಾವು ಚೆನ್ನಾಗಿ ಕೊಡ್ತೀವಿ ಅಂತ. ಅದು ನಿಜಾಂಶ. ಹೌದಾ? ಇಲ್ಲಿ ಸಿಂಪಲಾಗಿ ಹೇಳ್ತೀನಿ, ತಪ್ಪಾರ್ಥ ಮಾಡ್ಕೋಬೇಡಿ. ನಾನು ನೋಡಿರೋದು, ನನ್ನ ಪೇಷಂಟ್ಗಳು ಅಮೇರಿಕಾಗೆ ಹೋದಾಗ ಫೋನ್ ಹೊಡಿತಾರೆ, ಸಾರ್ ಇಲ್ಲಿ 3 ತಿಂಗಳಾದರೂ ಡಾಕ್ಟ್ರುಗಳು ಸಿಗಲ್ಲ ಸರ್. ಇಲ್ಲಿ ನಿಮ್ಗೇನಾದರೂ ತೊಂದರೆ ಆದರೆ ಡಾಕ್ಟ್ರು ಸಿಗ್ತಾರೋ ಇಲ್ವೋ? 5 ನಿಮಿಷಕ್ಕೆ ಸಿಗ್ತಾರೆ, 5-10 ನಿಮಿಷದಲ್ಲಿ ಸಿಗ್ತಾರೆ. ಬೇರೆದೆಲ್ಲ ಬಿಟ್ಬಿಡೋಣ, ಅಯ್ಯೋ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅವೆಲ್ಲ ಬೇಡ. ಸಿಗ್ತಾರೆ ಇಮಿಡಿಯೇಟ್ಲಿ. ಸಮ್ attention is given. It is impossible whether it is in America or in England. It is so difficult. So care capital we are trying to become. To care for these people we are trying to become.